ಕಾಲ್ ಮಾಡಿ ಅರ್ಜೆಂಟಾಗಿ ಬಾ ಅಂದ್ರಲ್ಲ, ಏನ್ ವಿಷಯ? ಚಿರುಕ್ ಬೆಳಗ್ಗೆ ಫೋನ್ ಮಾಡಿ ಏನ್ ಮಾತಾಡ್ದೆ? ನಿನ್ನೆ ಕೇಳ್ತಾ ಇರೋದು. ಮತ್ತೆ ನನ್ ಮಗನ ಹತ್ರ ನೈಸ್ ಆಗಿ ಮಾತಾಡಿ ಅವನ್ನ ಬಲೆಗ್ ಬೀಳ್ಸೋಕೆ ನೋಡ್ತಾ ಇದೀಯಾ? ಫೋಟೋ ಶೂಟ್ ಅಲ್ಲಿ ದೀಪಿಕನ್ ಮೇಲೆ ಯಾಕೆ ಕೈ ಮಾಡ್ದೆ? ಅಷ್ಟೊಂದ್ ದಿಮಾಕ್ ಬಂತ ನಿನ್ಗೆ? ದೀಪಿಕಾ ಅವಳು ಮದ್ವೆ ಆಗೋನ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ನಿನಗೇನೆ ಹೊಟ್ಟೆ ಉರಿ? ಕುತ್ತಿಗೆ ಹತ್ರ ಕತ್ತಿ ಇಟ್ರು ಇನ್ನು ನಿನಗ್ ನಾನಂದ್ರೆ ಭಯ ಬಂದಿಲ್ಲ ಅಲ್ವಾ? ನಿಯತ್ತೆ ಇಲ್ಲ ಕಣೆ ನಿನಗೆ. ನನ್ ಮಗನಿಗೆ ಫೋನ್ ಮಾಡಿ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಬರೋದಿಕ್ ಹೇಳಿ ಈಗ ನಾನ್ ಮದ್ವೆ ಆಗಲ್ಲ ಏನ್ ಮಾಡ್ತೀಯ ಅಂತ ಕೇಳಿದ್ಯಾ? ಅದನ್ನ ಅವನ್ ಸಹಿಸ್ಕೊಳಕ್ಕಾಗ್ದೆ ದಿಢೀರಂತ ಮಹಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಕ್ ನೋಡಿದಾನೆ. ದೇವ್ರ ದಯಿಂದ ಅವನ್ ಬದುಕೊಂಡ. ಏಯ್, ಅಕಸ್ಮಾತ್ ಚಿರುಗೇನಾದ್ರೂ ಆಗಿದ್ದಿದ್ರೆ ನಾನ್ ನಿನ್ನ ಸುಮ್ನೆ ಬಿಡ್ತಾ ಇರ್ಲಿಲ್ಲ. ನಿನಗಿನ್ನೂ ಚಿರುನ ಮರೆಯಕ್ಕಾಗ್ತಾ ಇಲ್ವಾ? ಅಥವಾ ಇಷ್ಟು ಶ್ರೀಮಂತ ಹುಡುಗನ್ನ ಇಷ್ಟು ವರ್ಷ ಹೊಲಿಸ್ಕೊಳಕ್ಕೆ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಸಂಕಟನ? ಏಯ್, ನಿನಗಿದು ಕೊನೆ ವಾರ್ನಿಂಗ್. ನನ್ ಮಗನ್ ಜೊತೆ ಫೋನಲ್ಲಿ ಮಾತಾಡೋದಾಗ್ಲಿ, ಅವನ್ನ ಮೀಟ್ ಮಾಡೋದಾಗ್ಲಿ, ಅವನ್ ಮನ್ಸಲ್ಲಿ ಆಳವಾಗಿ ಬೇರೂರಕ್ಕೆ ಪ್ರಯತ್ನ ಮಾಡೋದಾಗ್ಲಿ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಆಯ್ತಾ ಮಾತಾಡಿದ್ದು? ಈಗ ನಾನ್ ನಿಮ್ಗೊಂದ್ ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ ಮಗನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಈ ಜನ್ಮ ಅಲ್ಲ, ಮುಂದೆ ಎಷ್ಟೇ ಜನ್ಮ ಬಂದ್ರೂ ನಾನೇ ಅವನ್ ಹೆಂಡ್ತಿ. ಚಿರು ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು, ಅವನೇ ನನ್ ಗಂಡ. ಇದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಏಯ್, ಏನೇ ಬೊಗಳ್ತಾ ಇದೀಯಾ? ನಾವ್ ಪ್ಲಾನ್ ಮಾಡಿದ್ದೇನು, ಈಗ ನೀನ್ ಮಾತಾಡ್ತಿರೋದೇನು? ಚಿರು ದೀಪಿಕಾಗೆ ಸೇರ್ಬೇಕಾಗಿರೋನು. ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಆ ಥರ ನಡೆಯೋದಕ್ಕೆ ನಾನ್ ಬಿಡೋದೂ ಇಲ್ಲ. ದೀಪಿಕಾ, ನೀನ್ ನಿನ್ ಮನ್ಸನ್ನ ಬದಲಾಯಿಸ್ಕೊ. ಯಾಕಂದ್ರೆ ವಿಧಿ ಅಂತ ಒಂದಿದ್ಯಲ್ಲ, ಅದು ನನ್ನ ಚಿರುನ ಒಂದ್ ಮಾಡೋದಕ್ಕೆ ನೋಡ್ತಾ ಇದೆ. ಸುಮ್ನೆ ನೀನ್ ಟೈಮ್ ವೇಸ್ಟ್ ಮಾಡ್ದೆ ಯಾವ್ದಾದ್ರೂ ಒಂದ್ ಒಳ್ಳೆ ಹುಡ್ಗನ್ನ ನೋಡಿ ಮದ್ವೆ ಆಗು. ಚಿರುನ್ ಬಿಟ್ ನಾನು, ನನ್ನ ಬಿಟ್ ಚಿರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಯ್, ಮೊದ್ಲು ನಾವ್ ಏನಂತ ಮಾತಾಡಿದ್ವಿ, ಈಗ ನಿನ್ ಕೊಟ್ಟು ಮಾತನ್ನ ಬದಲಾಯಿಸ್ತಾ ಇದ್ಯಾ ನಿನ್ನ? ಅತ್ತೆ, ದುಡುಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನೇ ಬಿಟ್ಟು ಹೋಗ್ತೀನಿ ಅಂತ ಮನ್ಸ್ ಮಾಡಿದ್ರು ನಿಮ್ ಮಗ ನನ್ನ ಬಿಟ್ಟಿರಲ್ಲ. ನಿಮಗಿಷ್ಟ ಆಗುತ್ತೋ ಇಲ್ವೋ, ಆದ್ರೆ ನಾನು ಚಿರು ಒಂದಾಗ್ಬೇಕು ಅನ್ನೋದು ಆ ದೇವ್ರ ನಿರ್ಧಾರ. ರಾಧಿಕಾನೇ ನನ್ನ ಹೆಂಡತಿ ಅಂತ ಬಾಳ್ತಿರೋನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಇದು ನನ್ನ ನಿರ್ಧಾರ, ಇದನ್ನ ನಾನು ಬದಲಾಯಿಸಲ್ಲ. ಬೇಡ ರಾಧಿಕಾ, ನೀನ್ ನನಗ್ ತುಂಬಾ ಕೋಪ ಬರಿಸ್ತಾ ಇದ್ಯಾ. ಆಮೇಲೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಚಿರುನ ದೂರ ಮಾಡೋ ಪ್ರಯತ್ನ ಮಾಡ್ಬೇಡಿ. ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ದೀಪಿಕಾ, ನಾನ್ ನಿನ್ ಹತ್ರ ಮಾತಾಡಿದ್ನ ನಮ್ಮ ಅತ್ತೆ ಹತ್ರ ಮಾತಾಡ್ತಿದ್ದೀನಿ. ಇದು ನಮ್ ಫ್ಯಾಮಿಲಿ ಮ್ಯಾಟರ್, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ರಾಧಿಕಾ, ನೀನ್ ಲಿಮಿಟ್ ಮೀರ್ ಮಾತಾಡ್ತಾ ಇದೀಯಾ. ನೀನ್ ಚಿರುನ್ ಮದ್ವೆ ಆದ್ರೆ ಅವ್ನ್ ಜೀವಕ್ಕೆ ಅಪಾಯ ಇದೆ ಅಂತ ನೀನೇ ತಾನೇ ಹೇಳಿ. ಪರವಾಗಿಲ್ಲ, ನಾವ್ ಬದುಕಿದ್ರು ಒಟ್ಟಿಗೆ ಬದುಕ್ತೀವಿ, ಸತ್ರು ಒಟ್ಟಿಗೆ ಸಾಯ್ತೀವಿ. ಆದ್ರೆ ಅವನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಏಯ್, ಕಿರ್ಚ್ಬೇಡಿ. ಚಿರುಗೆ ನನ್ನಿಂದ ಯಾವುದೇ ಅಪಾಯ ಆಗ್ಬಾರ್ದು ಅಂತ ನಾನ್ ನಿಮ್ ಮಾತಿಗೆ ಒಪ್ಕೊಂಡಿದ್ದೆ. ಆದ್ರೆ ನಾನಿಲ್ಲ ಅಂದ್ರೆ ಬದುಕೋದೇ ಇಲ್ಲ ಅಂತ ಬಿಲ್ಡಿಂಗ್ ಮೇಲಿಂದ ಹಾರಿ ನಮ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಹೋದ. ಅಂಥವನ್ನ ಬೇಡ ಅಂತ ನಾನ್ ಹೇಗ್ ದೂರ ತಳ್ಳೋದು? ದೇವ್ರು ನನಗ್ ಕೊಟ್ಟಿರೋ ವರನ ದಾರಿಲ್ ಹೋಗೋ ಬರೋರ್ಗೆಲ್ಲ ಧರ್ಮಕ್ ಹಂಚೋ ಸಂಪ್ರದಾಯದಲ್ಲಿ ನಾನ್ ಬೆಳ್ದಿಲ್ಲ. ದೀಪಿಕಾ, ಮತ್ತೆ ಚಿರು ಪಕ್ಕ ಬರೋ ಪ್ರಯತ್ನ ಮಾಡ್ಬೇಡ. ಏಯ್ ರಾಧಿಕಾ, ಚಿರುನ ನಾನು ಬಿಟ್ಕೊಡೋದಿಲ್ಲ. ಅವ್ನ್ ಯಾವತ್ತಿದ್ರು ನನ್ನವನು. ಹಾಗಂತ ನೀನ್ ಹೇಳ್ಬೇಕಷ್ಟೆ. ನಾನು ಚಿರು ಒಂದಾಗದನ್ನ ನೋಡೋದಕ್ಕೆ ತುಂಬಾ ಜನ ಕಾಯ್ತಿದ್ದಾರೆ. ನೋಡು, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಸುಮ್ನೆ ನಮ್ಮತ್ತೆ ಮಾತನ್ನ ನಂಬಿ ನಿನ್ ನೆಮ್ಮದಿನ ಹಾಳು ಮಾಡ್ಕೋಬೇಡ.
ನಿನ್ ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡಿ ನಿನ್ ಕೆಲಸ ನೋಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಬೇಡ ರಾಧಿಕಾ, ನನ್ನನ್ನು ಕೆರಳಿಸ್ಬೇಡ. ಅದ್ ನನ್ನ ಉದ್ದೇಶ ಅಲ್ಲ ಅತ್ತೆ. ಜಗತ್ತಲ್ಲಿರೋ ಸುಂದರವಾದ ಹುಡುಗಿರ್ನೆಲ್ಲ ಕರ್ಕೊಂಡ್ ಬಂದ್ ನನ್ ಚಿರು ಮುಂದೆ ನಿಲ್ಸಿದ್ರು ಅವನ್ ಕಣ್ಗಳು ರಾಧಿಕಾ ಎಲ್ಲಿ ಅಂತ ಹುಡುಕ್ತಿರುತ್ತೆ. ಚಿರುನ ಮದ್ವೆ ಆಗೋದಕ್ಕೆ ನಾನ್ ಯಾರ್ ಶತ್ರುತ್ವ ಬೇಕಾದ್ರೂ ಕಟ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಆ ಲಿಸ್ಟಲ್ಲಿ ನೀವಿರ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ದೀಪಿಕಾ, ನಿನಗೊಂದ್ ಕಿವಿ ಮಾತು. ಇವ್ರ ಜೊತೆ ಸೇರ್ಕೊಂಡು ಏನೇನೋ ಮಾಡೋದಕ್ಕೆ ಹೋಗ್ಬೇಡ. ಆಮೇಲೆ ನಾನ್ ತಿರುಗ್ ಬಿದ್ರೆ ನೀನ್ ತಡ್ಕೊಳ್ಳೋದಿಲ್ಲ. ಮರ್ಯಾದೆ ಕೊಟ್ಟು ಅಭ್ಯಾಸ ಇರೋ ನನಗೆ ಮರ್ಯಾದೆ ತೆಗೆಯೋದಕ್ಕೂ ಬರುತ್ತೆ. ಏನು ರೌಡಿಸಂ ಮಾಡ್ತಾ ಇದೀಯಾ? ನಮ್ಮಪ್ಪ ಯಾರು ಅಂತ ಗೊತ್ತು ತಾನೆ? ನಿಮ್ಮಪ್ಪ ಯಾರು ಅಂತ ನಿನಗೆ ಗೊತ್ತಿರ್ಬೇಕು. ಏಯ್, ನಾನ್ ನಿನಗಾಗ್ಲೇ ಹೇಳಿದ್ದೀನಿ ಇಲ್ಲಿಂದ ಹೋಗು ಅಂತ. ಅವತ್ತು ನನ್ನನ್ನ ಚಿರುನ ಒಂದ್ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೆ. ಇವಾಗ ಯಾಕೆ ಮಾತ್ ಬದಲಾಯಿಸ್ತಾ ಇದ್ಯಾ? ಹೌದು, ಅದ್ ನನ್ ತಪ್ಪೆ. ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಆದ್ರೆ ಇನ್ಯಾವುದೇ ಕಾರಣಕ್ಕೂ ಚಿರುನ ಬಿಟ್ಕೊಡೋ ಮಾತೇ ಇಲ್ಲ. ಅವನ್ ನನ್ನ ಬಿಟ್ಟು ಹೋಗೋದೂ ಇಲ್ಲ. ಏಯ್, ನೀನಿಲ್ಲ ಅಂದ್ರೆ ಅವ್ನ್ ಸತ್ತು ಹೋಗ್ತಾನೆ ಅನ್ನೋದನ್ನ ಇಟ್ಕೊಂಡು ನನ್ನ ಹತ್ರ ಆಟ ಆಡ್ತಾ ಇದೀಯಾ? ಪ್ರೀತಿಸೋರ್ ಸಿಕ್ಕಿಲ್ಲ ಅಂತ ಯಾರು ಕೊರಗಲ್ಲ ಕಣೆ. ಒಂದ್ ವೇಳೆ ಅವರು ಬೇರೆ ಮದ್ವೆ ಆದ್ರೂನು ಅವ್ರ ನೆನ್ಪಲ್ಲೇ 1-2 ದಿನ ಕಣ್ಣೀರ್ ಹಾಕ್ತಾರೆ ಅಷ್ಟೇ. ಯಾರು ಸಾಯಲ್ಲ. ನಮಗ್ ಸಿಕ್ಕಿರೋ ಜೀವನಾನ ತೃಪ್ತಿಯಾಗಿ ಬದುಕಕ್ ನೋಡ್ತಾರೆ ಅಷ್ಟೇ. ಅದನ್ ಬಿಟ್ಟು ಸಿನಿಮಾದಲ್ಲಿ ಬರೋ ತರ ಯಾರು ಪ್ರೀತಿಗೋಸ್ಕರ ಸಾಯೋದಿಲ್ಲ, ಯಾರನ್ನು ಸಾಯ್ಸಕ್ ಹೋಗಲ್ಲ. ಆದ್ರೆ ನನ್ ಮಗ ಯಾಕೆ ಈ ತರ ಮುಟ್ಟಾಳಂತರ ನಡ್ಕೊಂಡೋ ಗೊತ್ತಿಲ್ಲ. ಇರ್ಲಿ, ನಾನ್ ನನ್ ಮಗನ್ನ ಬದಲಾಯಿಸ್ತೀನಿ. ನೋಡ್ ರಾಧಿಕಾ, ನನ್ ಮಗ ನಿನ್ನ ಪ್ರೀತಿಸ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನ್ ನಿನ್ನ ಜೀವಂತವಾಗಿ ಇಟ್ಟಿದ್ದೀನಿ. ನಾನು ಅಷ್ಟೇ. ನಾನ್ ಪ್ರೀತಿಸ್ತಿರೋ ಹುಡುಗನ್ಗೆ ನೀವು ಜನ್ಮ ಕೊಟ್ಟಿದ್ದೀರಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ಮನ್ನ ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡ್ಸೋದಕ್ ನೋಡಿದ್ರಲ್ಲ, ಆಗ್ಲೇ ನಿಮ್ಗೊಂದ್ ದಾರಿ ತೋರಿಸ್ತಿದ್ದೆ. ಮತ್ತೆ ಹೇಳ್ತಿದ್ದೀನಿ ಕೇಳಿ. ನನ್ನನ್ ಮದ್ವೆ ಆದ್ರೆ ಚಿರು ಸತ್ತೋಗ್ತಾನೆ ಅನ್ನೋದಿದ್ರೆ ನಾನು ಅವನ ಜೊತೆ ಸತ್ತೋಗ್ತೀನಿ. ಆದ್ರೆ ಅವನ್ನ ಬಿಟ್ಟು ಹೋಗ್ತೀನಿ ಅಂತ ಕನ್ಸು ಕೂಡ ಕಾಣ್ಬೇಡಿ. ರಾಧಿಕಾ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತು. ನನ್ನ ಹತ್ರ ಆಟ ಆಡಕ್ ಬರ್ಬೇಡ. ಅತ್ತೆ, ಈ ತರ ಹೆದರ್ಸೋದು ಧಮ್ಕಿ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾಳೆ ನಾನ್ ನಿಮ್ ಮನೆಗೆ ಸೊಸೆಯಾಗಿ ಬರೋಳು. ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ದೀಪಿಕಾ, ನೀನು ದೊಡ್ಡ ಶ್ರೀಮಂತರ ಮನೆ ಮಗಳು. ನಿನಗೂ ಒಳ್ಳೆ ಹುಡುಗ ಸಿಗ್ತಾನೆ. ಇದ್ರ ಮೇಲೆ ನನಗ್ ತಾಳ್ಮೆಯಿಂದ ನಡ್ಕೊಳ್ಳೋದಕ್ ಬರಲ್ಲ. ಬೆನ್ ಹಿಂದೆ ನಿಂತು ಚೂರಿ ಹಾಕೋದಕ್ ಬರೋದಿಲ್ಲ. ಏನೇ ಇದ್ರೂ ನೇರ ನೇರ ನಿಂತು ಹೋರಾಟ ಮಾಡಿ ಗೆದ್ದು ಹೋಗ್ತಾ ಇರ್ತೀನಿ. ನೀವು ಅಷ್ಟೇ, ನೇರ ನೇರ ನಿಂತು ಹೋರಾಟ ಮಾಡಿ. ಬರ್ಲಾ? ಏಯ್, ಕರೆದ್ರ ಅತ್ತೆ? ನೋಡು, ಮೊದ್ಲು ನಾವು ಮಾತಾಡಿದ ಅಗ್ರಿಮೆಂಟ್ಗೆ ಒಪ್ಕೋ. ಇಲ್ಲ ಅಂದ್ರೆ ಮತ್ತೆ ಸುಪಾರಿ ಕೊಟ್ಟು ನಿನ್ನ ಕೊಲೆ ಮಾಡ್ಸೋದಿಕ್ಕೆ ನನಗೆ 5 ನಿಮಿಷನೂ ಬೇಕಾಗಿಲ್ಲ. ಅತ್ತೆ, ಇದಕ್ಕೆಲ್ಲ ಕಾರಣ ನೀವೇ ಅಂತ ನಾನ್ ಚಿರು ಹತ್ರ ಹೇಳೋದಕ್ಕೆ ನನಗೆ 5 ಸೆಕೆಂಡು ಬೇಕಾಗಿಲ್ಲ. ಆಮೇಲೆ ತಾಯಿಯಿಂದ ಮಗನ ದೂರ ಮಾಡಿದೆ ಅನ್ನೋ ಪಾಪ ನನಗ್ ಬೇಡ.